ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಮಿತಾ ವ್ಲಾಗ್ಸ್ಗೆ ವೆಲ್ಕಮ್. ಎಲ್ಲರೂ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಇರೋ ಪ್ರಾಬ್ಲಮ್ ಏನಂದರೆ ದಿನಸಿ ಸಾಮಗ್ರಿಗಳಲ್ಲಿ ಹುಳ ಬೀಳುವಂಥದ್ದು. ನೀವು ಜ್ಯೂಸ್ ಕುಡಿದು ಬಿಸಾಕುವಂತಹ ಖಾಲಿ ವೇಸ್ಟ್ ಬಾಟಲ್ನ ಯೂಸ್ ಮಾಡಿಕೊಂಡು ಹುಳ ಬೀಳದೇ ಇರೋ ಹಾಗೆ ದಿನಸಿ ಸಾಮಗ್ರಿಗಳನ್ನ ಹೇಗೆ ಸ್ಟೋರ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಂಥ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂದೆ ಬರುವಂತಹ ವೀಡಿಯೋಸ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಆಲ್ಕೋಹಾಲಲ್ಲಿ ಬ್ರ್ಯಾಂಡೆಡ್ಡು ಲೋಕಲ್ಲು ಅಂತ ಯಾವುದೂ ಇಲ್ಲ, ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ನಾವು ಇದಕ್ಕೆ ಅಂತಲೇ ಆಲ್ಕೋಹಾಲ್ನ ಒಂದು ಗ್ಲಾಸ್ ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಫಸ್ಟ್ ಖಾಲಿ ಬಾಟ್ಲಿಗೆ ಆಲ್ಕೋಹಾಲ್ನ ಆ್ಯಡ್ ಮಾಡಬೇಕು. ಒಂದು 5-6 ಹನಿ ಆ್ಯಡ್ ಮಾಡಿದ್ರೂ ಸಾಕು. ಆ್ಯಡ್ ಮಾಡಾದಮೇಲೆ ಆಲ್ಕೋಹಾಲ್ ಬಾಟ್ಲ್ ಒಳಗಡೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಶೇಕ್ ಮಾಡಿ ಬಿಸಿಲಿಗಾದರೂ ಡ್ರೈ ಆಗೋದಕ್ಕೆ ಇಡ್ಬೋದು, ಇಲ್ಲ ಮನೆ ಒಳಗಡೆ ಆದರೂ ಡ್ರೈ ಆಗೋದಕ್ಕೆ ಇಡ್ಬೋದು. ಒಟ್ಟಿನಲ್ಲಿ ತೇವಾಂಶ ಇಲ್ಲದೇ ಇರೋ ಹಾಗೆ ಡ್ರೈ ಆಗಿರಬೇಕಿದು. ನಿಮಗೇನಾದರೂ ಆಲ್ಕೋಹಾಲ್ನ ಯೂಸ್ ಮಾಡೋದ್ರಿಂದ ಅನ್ಕಂಫರ್ಟಬಲ್ ಅನಿಸಿದ್ರೆ ಸೇಮ್ ಇದೇ ಮೆಥಡ್ನಲ್ಲಿ ಆಲ್ಕೋಹಾಲ್ ಬದಲಿಗೆ 7up ಜ್ಯೂಸ್ ಕೂಡ ಯೂಸ್ ಮಾಡ್ಬೋದು. ಬಾಟ್ಲನ್ನ ನೀಟಾಗಿ ಡ್ರೈ ಮಾಡ್ಕೊಂಡಾದ್ಮೇಲೆ ಅಂಗಡಿಯಿಂದ ತಂದಂತಹ ಯಾವುದೇ ರೀತಿಯ ದಿನಸಿ ಸಾಮಗ್ರಿಗಳನ್ನ ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಈ ರೀತಿ ಮಾಡಿ ನೀಟಾಗಿ ಕ್ಲೋಸ್ ಮಾಡಿ ಇಡೋದ್ರಿಂದ ಹುಳ ಬೀಳುವಂತಹ ಸಾಧ್ಯತೆ ತೀರಾ ಕಮ್ಮಿ ಇರುತ್ತೆ. ಜೊತೆಗೆ ಕಡಿಮೆ ಜಾಗದಲ್ಲಿ ಹೆಚ್ಚು ದಿನಸಿ ಸಾಮಗ್ರಿಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕೂಡ ಇಟ್ಕೋಬೋದು. ಕಾಳುಗಳು ಹುಳ ಬೀಳದೆ ಇರೋದಕ್ಕೆ ಕೆಮಿಕಲ್ ಪೌಡ್ರುಗಳನ್ನ ಯೂಸ್ ಮಾಡೋ ಬದಲು ಇದನ್ನೊಂದ್ಸರಿ ಟ್ರೈ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ನ ನೋಡ್ತೀರಾ. ಫ್ರಿಜ್ಜಲ್ಲಿ ಅಥವಾ ದೊಡ್ಡ ಸ್ಟೀಲ್ ಬಾಕ್ಸ್ನಲ್ಲಿ ಕವರ್ ಕಟ್ಟು ಈ ಥರ ಕಾಳುಗಳನ್ನ ಸ್ಟೋರ್ ಮಾಡೋದ್ರಿಂದ ನಾವು ತೊಗೋಬೇಕಾದ್ರೆ ಎಲ್ಲ ಚಲಾಪಿಲಿ ಆಗಿಬಿಡುತ್ತೆ. ಅದ್ರ ಬದಲು ಈ ಥರ ಬಾಟ್ಲಿಗೆ ಹಾಕಿ ಕಾಳುಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಹುಳ ಕೂಡ ಬೀಳಲ್ಲ. ಜೊತೆಗೆ ನಾವು ಯಾವ ಕಾಳನ್ನ ತೊಗೋಬೇಕು ಅಂದ್ಕೊಂಡಿದ್ದೀವಿ ಆ ಕಾಳು ಬೇಗ ಕೂಡ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.